So in these two binary solutions, two volatile liquids irutte, that is liquid A and liquid B. So if I am going to consider XA as the mole fraction of liquid A and XB as the mole fraction of liquid B. Okay. So therefore, ಇಲ್ಲಿ ಏನ್ ಮಾಡ್ತಾ ಇದೀವಿ, we even know that PA naught and PB naught. So PA naught is the vapor pressure of pure liquid A and PB naught is the vapor pressure of pure liquid B. So this is at given temperature. So that is very important. At given temperature alli idannu ನಾವು ತಗೊಂಡಿರೋದು. Okay. So according to Raoult's law ಹೋದ್ರೆ, Raoult's law ಪ್ರಕಾರ ಏನು ಹೇಳಿದೆ ನಮಗೆ? So just now we saw that vapor pressure of volatile liquids or the partial vapor pressure of the partial pressure of the volatile liquid is going to be directly proportional to its mole fraction number. So directly proportional to mole fraction andre, so PA is nothing but it is the vapor pressure of liquid A in the solution. Howda? Yes, sir. Solution alli PA do. So ಇದನ್ನ ಏನು ಹೇಳ್ತಾರೆ ಅವರು, that is directly proportional to mole fraction of A ಅಂತ ಹೇಳಿದ್ದಾರೆ. So this is what actually Raoult's law, right? ಅದೇ ರೀತಿ PB is equal to directly proportional to X. So ಇಲ್ಲಿ to remove the proportionality constant, what I am going to do is I am going to implement a K. So don't worry about the K. ಸುಮ್ಮನೆ ಒಂದು ಕಾನ್ಸ್ಟೆಂಟ್ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಿ ನಮಗೆ K ವ್ಯಾಲ್ಯೂ ಕಂಡುಹಿಡಬೇಕು. So K ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಏನ್ ಮಾಡ್ತೀವಿ ನಾವು ಇಲ್ಲಿ? To know the K value, so I am going to consider a pure liquid A. ಇಲ್ಲಿ ಎರಡೂನು A ಇರೋದ್ರಿಂದ ಇಲ್ಲಿ ಏನ್ ಮಾಡ್ತೀವಿ, ಪ್ಯೂರ್ ಲಿಕ್ವಿಡ್ A ತಗೋತೀವಿ. ಪ್ಯೂರ್ ಲಿಕ್ವಿಡ್ A. So ಪ್ಯೂರ್ ಲಿಕ್ವಿಡ್ A ಅಲ್ಲಿ, ಓಕೆ, ಸೊ ಪ್ಯೂರ್ ಲಿಕ್ವಿಡ್ A ಅಂತ ತಗೊಂಡಾಗ, ಸೊ ಇಲ್ಲಿ ಮೋಲ್ ಫ್ರಾಕ್ಷನ್ ಆಫ್ B ಇರೋದಿಲ್ಲ. Only will be having mole fraction of A. So that will be equal to 1 ಆಗಿರ್ತದೆ. So therefore PA is equal to, I can write it as mole fraction of XA. ಬರಿಬೋದಾ? I mean sorry. So which is equal to constant K. Okay. So ಈ equation ಇಂದ ಇಲ್ಲಿಂದ XA 1 ಆದ್ರೆ PA is equal to ಏನಾಗುತ್ತೆ? ಕಾನ್ಸ್ಟೆಂಟ್ K ಆಗುತ್ತೆ. ಓಕೆ, ಅಂದ್ರೆ ಈಗ PA ಅಂದ್ರೆ ಇಲ್ಲಿ ಕಾನ್ಸ್ಟೆಂಟ್ K ಬಂದಿದೆ ಅಂದ್ರೆ ನಾವು ಯಾವ್ದು ಕನ್ಸಿಡರ್ ಮಾಡಿದೀವಿ ಇಲ್ಲಿ? we have considered only for liquid A. liquid A. ಸೊ ಅಂದ್ರೆ ನಮ್ಗೆ ಈಗ ತಗೊಂಡಿರೋ ಲಿಕ್ವಿಡ್ ಅಲ್ಲಿ ಓನ್ಲಿ A ಮಾತ್ರ ಇದೆ, A ಪಾರ್ಟಿಕಲ್ಸ್ ಮಾತ್ರ ಇದೆ. ಸೊ A ಪಾರ್ಟಿಕಲ್ಸ್ ಮಾತ್ರ ಇರೋದ್ರಿಂದ ಐ ಕ್ಯಾನ್ ರೈಟ್ PA is equal to PA ನಾಟ್ ಅಂತ. ಅರ್ಥ ಆಗ್ತಿದ್ಯಾ ಹೇಳಿದ್ ನಾನು? Yes, sir. ಓಕೆ, ಸೊ PA is equal to PA ನಾಟ್ ಅಂತ ಬರ್ಕೋಬಹುದು. ಯಾಕೆ PA is equal to PA ನಾಟ್ ಅಂತ ಬರೀತಿದ್ದೀನಿ? ಬಿಕಾಸ್ ನಾನು ಕನ್ಸಿಡರ್ ಮಾಡಿರೋದು ಯಾವುದು? ಓನ್ಲಿ ಪ್ಯೂರ್ ಲಿಕ್ವಿಡ್ ಅಲ್ವಾ? ಸೊ ಪ್ಯೂರ್ ಲಿಕ್ವಿಡ್ ನ ಮಾತ್ರ ಕನ್ಸಿಡರ್ ಮಾಡಿದ್ವಿ. ಸೊ therefore PA is equal to PA ನಾಟ್ ಅಂದ್ರೆ K ಜಾಗದಲ್ಲಿ PA ನಾಟ್ ಬರೀಬಹುದಾ? Yes, sir. ಗೊತ್ತಾಯ್ತಾ? K ಜಾಗದಲ್ಲಿ ನಾನು PA is equal to PA ನಾಟ್ XA ಅಂತ ಬರೀಬಹುದು. ಯಾಕೆಂದ್ರೆ ಈ PA ಏನಾಯ್ತು? PA ನಾಟ್ ಆಯ್ತು. ಅರ್ಥ ಆಯ್ತೇನಪ್ಪ? Yes, sir. ಸೊ ಅದೇ ರೀತಿ ಇಲ್ಲೂ ಕೂಡ PB ಕೇಸ್ ಅಲ್ಲೂ PB is equal to PB ನಾಟ್ XB ಆಗುತ್ತೆ. Okay, so that is why you are going to get these equations here. Okay, ಅಂದ್ರೆ ಇಲ್ಲಿ ನಾನು ಕನ್ಸಿಡರ್ ಮಾಡ್ಕೋತಾ ಇರೋದು ಈ ಈಕ್ವೇಶನ್ ಅಲ್ಲಿ ನಾನು ಬರೀ ಪ್ಯೂರ್ ಲಿಕ್ವಿಡ್ ಮಾತ್ರ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಅಂತ. Is that clear now? ಸರ್ ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ ಬ್ರೇಕ್ ಆಯ್ತು, ವಾಯ್ಸ್ ಇನ್ನೊಂದ್ಸಲ ಹೇಳಿ. ಯಾವ ಈಕ್ವೇಶನ್ ಹೇಳಪ್ಪ? ಸರ್ ಈಗ ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ ಅದು. ಇದಾ ಈ ಎರಡು ಈಕ್ವೇಶನ್ ಅಥವಾ ಇಲ್ಲಿನ? ಅಂದ್ರೆ ಇಲ್ಲಿ ನಾನು ಏನ್ ಹೇಳಿದೆ ಅಂದ್ರೆ ಇಲ್ಲಿ ಈ ಜಾಗದಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಈ ಒಂದು ಈಕ್ವೇಶನ್ ಗೆ ಪ್ಯೂರ್ ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡ್ತಾ ಇದೀವಿ ಅಷ್ಟೇ. ಸೊ ಪ್ಯೂರ್ ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡಿದಾಗ XA 1 ಆಗ್ತಾ ಇದೆ. ಸೊ ಸಿನ್ಸ್ ಐ ಆಮ್ ಕನ್ಸಿಡರಿಂಗ್ ಇಟ್ ಇಸ್ ಅ ಪ್ಯೂರ್ ಲಿಕ್ವಿಡ್, PA will be equal to PA naught. Okay.
Yes, sir. So from that, then again you know the rest of the things. Okay. So ಇನ್ನೇನಾದ್ರೂ doubts ಇದೆಯಾ related to this thing? So ಏನು ಇಲ್ಲ ಅಂದ್ರೆ so I'll just start up with the next case. ಇನ್ನೊಂದು case ಏನ್ ಹೇಳಿದೆ ನಾನು? ಯಾವ ಸೆಕೆಂಡ್ ಕೇಸ್ ಹೇಳಿದ್ ನಾನು? ಸಾಲಿಡ್ ಮತ್ತೆ ಸಾಲ್ವೆಂಟ್ ನಾನ್ ವೊಲಟೈಲ್ ಮತ್ತೆ ವೊಲಟೈಲ್ ಇದ್ದ ಒಂದೇ ಒಂದು ಹೇಳಿದ್ದು. ಸಾಲ್ಯೂಟ್ ಏನಾಗಿರ್ತದೆ ಇಲ್ಲಿ? ಸಾಲ್ಯೂಟ್ ನಾವೇನ್ ತಗೋತೀವಿ ಅದು ನಾನ್ ವೊಲಟೈಲ್. ನಾನ್ ವೊಲಟೈಲ್ ಆಗಿರ್ಬೇಕು ಅಂದ್ರೆ ವಾಟ್ ಶುಡ್ ಬಿ ದ ಫಿಸಿಕಲ್ ಸ್ಟೇಟ್ ಆಫ್ ದಟ್ ಸಾಲ್ಯೂಟ್? ಸಾಲಿಡ್ ಸ್ಟೇಟ್. ಎಸ್ ಅಲ್ವಾ? ಸೊ ಅದನ್ನ ಡಿಸ್ಕಸ್ ಮಾಡ್ಬೇಕು ಈಗ. ಸೊ ಕೇಸ್ 2 ತಗೊಳ್ಳೋಣ, ಎರಡನೇ ಕೇಸು. ಸೊ ಎರಡನೇ ಕೇಸಲ್ಲಿ ಏನ್ ಮಾಡ್ತಿದೀವಿ ನಾವಿಲ್ಲಿ? ವೇಪರ್ ಪ್ರೆಷರ್ ನ ಫೈಂಡ್ ಔಟ್ ಮಾಡ್ತಿದೀವಿ ಫಾರ್ ಅ ಸೊಲ್ಯೂಷನ್ ಕಂಟೈನಿಂಗ್ ನಾನ್ ವೊಲಟೈಲ್ ಸಾಲ್ಯೂಟ್. ಗೊತ್ತಾಗ್ತಿದ್ಯಾ? Okay, so vapor pressure of a solution of a non-volatile solute in a volatile solvent. In a volatile solvent. Okay, so vapor pressure of solution containing non-volatile solute. Okay, so here what we are going to do, again we'll consider a container. Okay, so I'll take it. So here we'll consider one container. Okay, so idರಲ್ಲಿ ಏನು ಮಾಡ್ತಿದ್ದೆ ನಾನು? I'm going to take volatile solvent. Okay, which is A. So ಈ volatile solvent full ನಮ್ಗೆ ಏನಿರ್ತದೆ? Only will be having particle A. So vapor pressure because of particle A. So adana I can call it as PA0. Okay. So with to this ಏನ್ ಮಾಡ್ತೀವಿ ನಾವು ಈಗ? ಇವು ಏನ್ ಆಡ್ ಮಾಡಬೇಕು? ಸಾಲ್ಯೂಟ್ ಆಡ್ ಮಾಡಬೇಕು. Solute is B, which is non-volatile solute. Non-volatile solute na add ಮಾಡ್ತೀವಿ. So ಇದ್ರದ್ದು resultant ಏನ್ ಬರುತ್ತೆ ನಮಗೆ? We'll get a solution, right? So ಆ solution ಅಲ್ಲಿ ನಮಗೆ both A and B will be present. Yes. ಜೊತೆಗೆ some of the A molecules ಇಲ್ಲಿದೆ ಅನ್ಕೊಂಡು. ಅದ್ರ ಜೊತೆ B ನೂ ಇದೆ. Let it be like this. Okay, since A is a volatile solvent ಆಗಿರೋದ್ರಿಂದ A ನ ಜಾಸ್ತಿ ತೋರಿಸಿದ್ದೀನಿ ಅಷ್ಟೇ. Solvent ಆಗಿರೋದ್ರಿಂದ A is more ಅಷ್ಟೇ. Okay, so ಈಗ ಇಲ್ಲಿ ಪ್ರೆಷರ್ ಬರ್ತಾ ಇದೆ. So here the pressure is due to ಯಾವ್ದ್ರಿಂದ? Because of what the pressure is? ಲಿಕ್ವಿಡ್ ಎ. Yes. So ಈ ಪ್ರೆಷರ್ ನಾವೇಂತ ಕರಿತೀವಿ?
PA. Okay, so that pressure is PA. This is the vapor pressure of liquid A in the solution. So this is the solution. So ಇಲ್ಲಿ ಏನಿದೆ A ಮತ್ತೆ B. So ಹಾಗಾದ್ರೆ what is the vapor pressure of B ಅಂತ ಕೇಳಿದ್ರೆ? How much is the vapor pressure of B here? PA minus PA naught. ಸಿಂಪಲ್ ಆಗಿ ಹೇಳ್ಬಿಡ್ಬೋದು, ಅಷ್ಟೊಂದು ಕಾಂಪ್ಲಿಕೇಶನ್ ಬೇಡ. Zero. Yes, very good. Vapor pressure of B is 0. ಯಾಕೆಂದ್ರೆ ಅದು ನಾನ್ ವಾಲಟೈಲ್ ಸಾಲಿಡ್ ಅಲ್ವಾ, ಅದು ವೇಪರ್ ಪ್ರೆಷರ್ ನಾನು ಹೇಳಿದ್ದೆ ನಿಮಗೆ ನಿನ್ನೆ 0 ಇರುತ್ತೆ ಅಂತ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ನೌ ಟೆಲ್ ಮಿ ವೇಪರ್ ಪ್ರೆಷರ್ ಆಫ್ PA ಮತ್ತೆ ವೇಪರ್ ಪ್ರೆಷರ್ ಆಫ್ PA ನಾಟ್ ಇದೆ. ವಿಚ್ ವಿಲ್ ಬಿ ಹ್ಯಾವಿಂಗ್ ಮೋರ್ ವೇಪರ್ ಪ್ರೆಷರ್ ಹಿಯರ್? PA naught. So in this case, PA will have more pressure. Sorry, PA naught will have more vapor pressure. So ಅಂದ್ರೆ ಅರ್ಥ ಏನಾಗ್ತಿದೆ ಇಲ್ಲಿ ನಾವು on adding non volatile solute vapor pressure ಏನಾಗ್ತಿದೆ? ಸರ್ ಕೇಳ್ತಿಲ್ಲ. On adding non volatile solute to a volatile solvent, what happens to the vapor pressure? ಕೇಳಿಸ್ತಾ ಇದಾ? So this is the liquid A. So ಇದರಲ್ಲಿ ಕಂಪ್ಲೀಟ್ ಆಗಿ ನಮಗೆ A molecules ಮಾತ್ರ ಇದೆ. So ಇದ್ರದ್ದು PA naught pressure ಇರುತ್ತೆ. So ಇದಕ್ಕೆ B, which is a non volatile solid. So ಇದನ್ನ ಆಡ್ ಮಾಡಿದಾಗ ವೇಪರ್ ಪ್ರೆಷರ್ ಏನಾಯ್ತು ನಮಗೆ? It is lowered, right? Yes, sir. So ವೇಪರ್ ಪ್ರೆಷರ್ ಕಮ್ಮಿ ಆಗ್ತದೆ. So ಇಲ್ಲಿ so after seeing that, so ಈ ಒಂದು ಸೊಲ್ಯೂಷನ್ ಏನ್ ತಗೊಂಡಿದ್ವಿ A plus B, ಈ ಸೊಲ್ಯೂಷನ್ ಅಲ್ಲಿ ವೇಪರ್ ಪ್ರೆಷರ್ ಯಾವ್ದ್ರಿಂದ ಬರ್ತಾ ಇದೆ ನಿಮ್ಗೆ? ವೇಪರ್ ಪ್ರೆಷರ್ ಇಸ್ ಡ್ಯೂ ಟು Volatile liquid. ಅದು A ತಾನೆ? Yes. So can I write PA is directly proportional to mole fraction of A? Yes, sir. ಈ ಸೊಲ್ಯೂಷನ್ ಅಲ್ಲಿ ಯಾಕೆಂದ್ರೆ ವೇಪರ್ ಪ್ರೆಷರ್ ಇದ್ರಲ್ಲಿ ಬರ್ತಾ ಇರೋದು ಬಿಕಾಸ್ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ A ಇಂದ ತಾನೆ, ಅಥವಾ ಫ್ರಾಕ್ಷನ್ ಆಫ್ ಮೋಲ್ಸ್ ಆಫ್ A ಇಂದ ತಾನೆ. So again I can write it like this, which is known as Raoult's law ಅಲ್ವಾ? Yes, sir. So ಇವಾಗ ಅರ್ಥ ಮಾಡ್ಕೊಳ್ಳಿ. ಅಗೇನ್ ಐ ಆಮ್ ಗೋಯಿಂಗ್ ಟು ರಿಮೂವ್ ದ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ ರಿಮೂವ್ ಮಾಡಬೇಕು. K ಹಾಕ್ತೀನಿ. ಅಗೇನ್ ಈ ಈಕ್ವೇಶನ್ ಏನಾಗುತ್ತೆ? PA is equal to PA naught XA ಆಗುತ್ತೆ. ಕ್ಲಿಯರಾ? Yes, sir. Okay. So now what you are going to do? You are going to replace XA by what? 1 minus x. 1 minus XP ಇಂದ ರಿಪ್ಲೇಸ್ ಮಾಡಬಹುದು. ಓಕೆ, ಸೊ ಇವಾಗ ಏನ್ ಬರುತ್ತೆ ಹೇಳಿ? therefore PA is equal to what? PA naught minus PA naught into XB. ಓಕೆ, ಸೊ ಇವಾಗ ಏನ್ ಮಾಡ್ತೀರಾ? what is PA naught XB is equal to? PA minus PA. PA naught minus PA PA ಬರುತ್ತೆ. naught minus PA. ಸೊ PA naught minus PA ಬರುತ್ತೆ, ಹೌದಾ? ಸೊ ಈಗ PA naught ಮತ್ತೆ PA ಇದೆ, ಇವೆರಡರಲ್ಲಿ ಯಾವ್ದು ಜಾಸ್ತಿ ನಮ್ಗಿರೋದು? PA naught. PA naught ಅಲ್ವಾ? ಸೊ ಲೆಟ್ ಮಿ ಟೇಕ್ 5 minus 2 ಅಂತ ತಗೊಂಡ್ರೆ ಇದೇನಿದು? ದಿಸ್ ದ ಡಿಫರೆನ್ಸ್, ರೈಟ್?
Yes, sir. ಡಿಫರೆನ್ಸ್ ರೈಟ್. ಸೊ ಈ ಡಿಫರೆನ್ಸ್ ಯಾವ್ದ್ರ ಮಧ್ಯೆ ಇದೆ ನನ್ಗಿಲ್ಲಿ? ಬಿಟ್ವೀನ್ ದ ವೇಪರ್ ಪ್ರೆಷರ್, ರೈಟ್? ಯಾಕೆಂದ್ರೆ ಎರಡು ವೇಪರ್ ಪ್ರೆಷರ್ಗಳೇ. ಕ್ಲಿಯರ್ ಆಗ್ತಿದ್ಯಾ? Yes, sir. ಸೊ ಈ ಡಿಫರೆನ್ಸ್ ಇನ್ ವೇಪರ್ ಪ್ರೆಷರ್ ನ ಐ ಕ್ಯಾನ್ ಕಾಲ್ ಇಟ್ ಆಸ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಹೇಳ್ಬೋದಾ? ಯಾಕೆಂದ್ರೆ ನೀವು ಪ್ಯೂರ್ ವೇಪರ್ ಪ್ರೆಷರ್ ಎಷ್ಟಿತ್ತು ಅದಕ್ಕೆ, ಅಂದ್ರೆ ವೇಪರ್ PA0 ಜಾಸ್ತಿ ಇತ್ತು, ಅದಕ್ಕೆ PA ಅಂದ್ರೆ ಸಾಲ್ಯೂಟ್ ನ ಆಡ್ ಮಾಡಿದಾಗ PA ಆಗಿದೆ. ಸೊ ಅಂದ್ರೆ ವೇಪರ್ ಪ್ರೆಷರ್ PA0 ಇಂದ PA ಗೆ ಏನಾಗಿದೆ? ಕಮ್ಮಿ ಆಗಿದೆ ತಾನೆ? ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಇದು ಗೊತ್ತಾಯ್ತೇನ್ರಪ್ಪ? Yes, sir. PA0 ಇದ್ದಿದ್ ಪ್ರೆಷರ್ ಮತ್ತೆ PA ಇರೋದು. PA0 ಜಾಸ್ತಿ ಇತ್ತು, ಸೊ ಅದು ಸಾಲಿಡ್ ಆಡ್ ಮಾಡಿದಾಗ PA ಆಯ್ತು. ಸೊ ಅಂದ್ರೆ ಏನಾಗ್ತಿದೆ? ಪ್ರೆಷರ್ ಕಮ್ಮಿ ಆಗ್ತಿದೆ ಅಂತ. ವೇಪರ್ ಪ್ರೆಷರ್ ಕಮ್ಮಿ ಆಗ್ತಿದೆ ತಾನೆ? Yes, sir. ಅದನ್ನ ನಾವೇನಂತ ಕರೆದ್ವಿ? ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ದಿಸ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ ನಾವು ಐ ವಾಂಟ್ XB is equal to, so XB is equal to simple ಆಗಿ ಏನಾಗುತ್ತೆ ನಮ್ಗೆ? PA0 minus PA by PA0 ಆಗುತ್ತೆ. ಕ್ಲಿಯರ್ ಅಲ್ವಾ? ಓಕೆ. ಸೊ ನಮ್ಗೆ ಡಿನಾಮಿನೇಟರ್, ಸಾರಿ ನ್ಯೂಮರೇಟರ್ ಅಲ್ಲಿ ಇರೋದೇನು? ವಾಟ್ ಈಸ್ ನ್ಯೂಮರೇಟರ್ ಅಲ್ಲಿ ಇರೋದು? ನ್ಯೂಮರೇಟರ್ ಅಲ್ಲಿ ಇರುವಂತದ್ದೇನು? ಏನಿದೆ? ಲೋವರಿಂಗ್ ಆಫ್ ಹೇಳಿ. ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಇದೆ ಅಲ್ವಾ? ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ಪ್ಯೂರ್ ಅಂದ್ರೆ ಒರಿಜಿನಲ್ ವೇಪರ್ ಪ್ರೆಷರ್ Yes, sir. ಅಲ್ವಾ? ಸೊ ಅಂದ್ರೆ ಇಸ್ ದೇರ್ ಎನಿ ರಿಲೇಶನ್ಶಿಪ್ ಬಿಟ್ವೀನ್ ಒರಿಜಿನಲ್ ಅಂಡ್ ಲೋವರಿಂಗ್? ಇದೆಯಾ ರಿಲೇಷನ್? ಈ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ಗೂ ಮತ್ತೆ ಒರಿಜಿನಲ್ ವೇಪರ್ ಪ್ರೆಷರ್ಗೂ ರಿಲೇಶನ್ಶಿಪ್ ಇದೆಯಾ? Yes, sir. ಇರ್ಲೇಬೇಕಲ್ವಪ್ಪ. ಮೇಲ್ PA0 ತಗೊಂಡಿರೋದು, ಕೆಳಗಡೆ PA0 ಇದೆ ಅಂದ್ಮೇಲೆ ಸಮಥಿಂಗ್ ದೇ ಆರ್ ರಿಲೇಟೆಡ್ ಓನ್ಲಿ, ರೈಟ್? ಸೊ ಇಫ್ PA0 is 100 and PA is 80, ಡಿವೈಡ್ ಬೈ 100 ತಾನೇ ಮಾಡ್ಬೇಕು ನಾವು. ಸೊ ದೇ ಬೋತ್ ಆರ್ ರಿಲೇಟೆಡ್ ಅಲ್ವಾ? ಸೊ ದೇರ್ಫೋರ್ ಇದು ಏನಿದೆ, ಸಾರಿ ಇದಲ್ಲ, ಓನ್ಲಿ ದಿಸ್ ಒನ್, ಇದೇನಿದೆ ಇದನ್ನ ಐ ಕ್ಯಾನ್ ಕಾಲ್ ಇಟ್ ಆಸ್ ರಿಲೇಟಿವ್ lowering of vapor pressure, ಅಥವಾ ಸಿಂಪಲ್ ಆಗಿ RLVP ಅಂತ ಕರೀಬಹುದು. ತುಂಬಾ ಇಂಪಾರ್ಟೆಂಟ್, ತುಂಬಾ 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 ಇಂಪಾರ್ಟೆಂಟ್. ಮೇಕ್ ಎ ನೋಟ್ ಆಫ್ ದಿಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ರಿಲೇಟಿವ್ ಲೋವರಿಂಗ್ ವೇಪರ್ ಪ್ರೆಷರ್. ಸೊ ಹಾಗಾದ್ರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ನಿಮ್ಗೆ ಕೇಳ್ತಾರೆ ವಾಟ್ ಈಸ್ PA0 minus PA by PA0 ಅಂದ್ರೆ ಏನು ಅಂತ ಕೇಳ್ತಾರೆ. ಸೊ ಅವಾಗ ನೀವ್ ಹೇಳ್ಬೇಕು ಅದನ್ನ ರಿಲೇಟಿವ್ ಲೋವರಿಂಗ್ ವೇಪರ್ ಪ್ರೆಷರ್ ಅಂತ ಕರಿತೀವಿ ಅಂತ. PA0 minus PA ಅಂದ್ರೆ ಏನು ಅಂತ ಕೇಳ್ತಾರೆ. ದಟ್ ಈಸ್ ನಾಟ್ ರಿಲೇಟಿವ್, ಬಟ್ ದಟ್ ಈಸ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಗೊತ್ತಾಗ್ತಿದ್ಯಾ? Yes, sir. ಸೊ ಇದು ತುಂಬಾ ಸಲ ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ. That's why I am stressing on that. So now from this equation, so ಈ equation ಇಂದ ಏನ್ ಹೇಳ್ಬೋದು ನಾವು? What you can tell? What you can say from this equation? Moles fraction of B equal to relative lowering of vapor pressure. Yes, very good. So the relative lowering of vapor pressure is equal to the mole fraction of B ಏನು solute solvent ಸಾಲ್ಯೂಟ್. ನೆನ್ಪಿಟ್ಕೊಳ್ಳಿ, ದಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದೆ ಅವಾಗ್ಲೇನೆ A B ನಾವು ತಗೊಂಡಿರ್ತೀವಿ, ನೆಕ್ಸ್ಟ್ ಇಂದ B ಅಂದಾಗೆಲ್ಲ ಸಾಲ್ಯೂಟ್ ಇರುತ್ತೆ, A ಅಂದಾಗೆಲ್ಲ ಸಾಲ್ವೆಂಟ್ ಇರುತ್ತೆ ಅಂತ. ಓಕೆ. ಸೊ ಇಲ್ಲಿ ಏನು XB ಇದೆ ಅದನ್ನ ಸಾಲ್ಯೂಟ್ ಅಂತ ಹೇಳ್ತಾ ಇದೀನಿ ಇಲ್ಲಿ. ಸೊ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್ ಈಸ್ ಈಕ್ವಲ್ ಟು ದ ಮೋಲ್ ಫ್ರಾಕ್ಷನ್ ಆಫ್ ದ ಸಾಲ್ಯೂಟ್ when solvent alone is volatile. Very important. When solvent alone is
volatile. Is that clear? Yes, sir. So that ತುಂಬಾ important. Relative lowering of vapor pressure ಮೇಲೆ ಇನ್ನು ನಾವು derivation ಮಾಡಕ್ಕಿದೆ, ಅದನ್ನ under colligative property discuss ಮಾಡಕ್ಕಿದೆ, ಅದ್ರ ಮೇಲೆ 100% ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಸೊ ಅದನ್ನು ಸಾಲ್ವ್ ಮಾಡಕ್ಕಿದೆ. ಬಟ್ ಇವಾಗ ನಮಗೆ ಗೊತ್ತಾಗಬೇಕಾಗಿರೋದು ಇಷ್ಟು. ಓಕೆ, ಸೊ ಈಕ್ವೇಶನ್ ಗಳನ್ನ ಬರ್ಕೋಬೇಕು. ಸೊ ಈಕ್ವೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. Okay, so is that clear now? Yes, sir. Okay. So idu clear agidre, so next we'll move on to the next concept. So that. So ಇಲ್ಲಿ ನೋಡಬಹುದು ನಾವು vapor pressure of solution of solids in liquids ಅಂತ. Okay. So this is what just now we discussed. So ಇಲ್ಲಿ ನೀವು ಡಯಾಗ್ರಾಮ್ ಅಲ್ಲಿ ನೋಡಬಹುದು, ಪ್ಯೂರ್ ಸಾಲ್ವೆಂಟ್ ಇದೆ, ಅದರದ್ದು ವೇಪರ್ ಪ್ರೆಷರ್, ಮತ್ತೆ ಸಾಲ್ವೆಂಟ್ ಮತ್ತೆ ಸಾಲಿಡ್ ಎರಡು ಮಿಕ್ಸ್ ಮಾಡಿದಾಗ ಅದರದ್ದು ವೇಪರ್ ಪ್ರೆಷರ್. ಓಕೆ, ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ವೇಪರ್ ಪ್ರೆಷರ್ ವರ್ಸಸ್ ಸ್ಮಾಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್. ಸೊ ಅವಾಗ ವೇಪರ್ ಪ್ರೆಷರ್ ನಮಗೆ ಐ ಆಗುತ್ತೆ. So that is the vapor pressure of pure solid. So that is according to the Henry Raoult's law ಪ್ರಕಾರ ಗ್ರಾಫ್ ಅದು ಮೋಲ್ ಫ್ರಾಕ್ಷನ್ ಮತ್ತೆ ಇದಾಗ್ತಾಗ ಅದು ಆರಿಜಿನ್ ಇಂದ ಪಾಸ್ ಆಗುತ್ತೆ ಸ್ಟ್ರೈಟ್ ಲೈನ್. Okay, so that is solids in liquids ಅಲ್ಲಿ. So problems ಎಲ್ಲ ಇದೆ, ಸಾಲ್ವ್ ಮಾಡೋಣ. ಹೋಪ್ಫುಲಿ ಇದು ನಾನು ಮಾಡಿಸ್ತೇನೆ ಮೊನ್ನೆ ಎಲ್ಲ ನಿಮಗೆ. I not done this. Okay, ಮಾಡ್ತೀನಿ. So problems I'll do that. Okay. So next irodu namge ideal and non-ideal solutions. So again, this is a very important concept. Ideal and non-ideal solution. Okay. So let's see what is ideal and what is non-ideal solution. ಸೊ ಇವತ್ತು ಇಬ್ರಿಬ್ರು ಮ್ಯಾಥಮೆಟಿಕ್ ಲೆಕ್ಚರ್ಸ್ ಒಟ್ಟೊಟ್ಟಿಗೆ ಕೂಗಾಡ್ಕೋತಾ ಇದ್ದಾರೆ. ಅದಕ್ಕೆ ನನ್ನ ವಾಯ್ಸ್ಗಿಂತ ಅವ್ರ ವಾಯ್ಸ್ ಜಾಸ್ತಿ ಕೇಳಿಸ್ಬೋದು, ಸ್ವಲ್ಪ ಟಾಲರೇಟ್ ಮಾಡಿ. ಓಕೆ, ಸೊ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಸೊ ಈಗ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಲ್ಲಿ ಒಂದೇ. ಈಗ ನಾವು ಇದನ್ನ ಇನ್ ಟರ್ಮ್ಸ್ ಆಫ್ ಗ್ಯಾಸ್ ಡಿಸ್ಕಸ್ ಮಾಡಿದ್ವಿ, ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಅಲ್ವಾ, ಐಡಿಯಲ್ ಗ್ಯಾಸ್ ಅಂಡ್ ನಾನ್ ಐಡಿಯಲ್ ಗ್ಯಾಸ್ ಅಂತ. ಸೊ ಅಲ್ಲೇನ್ ಹೇಳಿದ್ವಿ, ಹಾಗಾದ್ರೆ ಐಡಿಯಲ್ ಗ್ಯಾಸ್ ಅಂದ್ರೆ ಏನು? ಹೌ ಯು ಕ್ಯಾನ್ ಡಿಫೈನ್ ಐಡಿಯಲ್ ಗ್ಯಾಸ್? Which obeys all the laws. ಯಾವ ಲಾಸ್ ಅದು? ಆಲ್ ದ ಗ್ಯಾಸ್ ಲಾಸ್ ಅಂಡ್ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಅಲ್ವಾ? Yes, sir. ಎಸ್. ಸೊ ಅದನ್ನ ನಾವೇನಂತ ಕರೆದಿದ್ವಿ? ಅದನ್ನ ನಾವು ಐಡಿಯಲ್ ಗ್ಯಾಸ್ ಅಂತ ಕರೆದಿದ್ವಿ. ಸೊ ಯಾವ್ದೆಲ್ಲ ಒಬೇಸ್ ಏನು PV = NRT ಐಡಿಯಲ್ ಗ್ಯಾಸ್ ಈಕ್ವೇಶನ್ ಇದೆ. ಸೊ ಐಡಿಯಲ್ ಗ್ಯಾಸ್ ಈಕ್ವೇಶನ್ ಒಬೆ ಮಾಡುವಂತ ಎಲ್ಲವನ್ನ ವಿ ಕಾಲ್ಡ್ ಇಟ್ ಆಸ್ ಐಡಿಯಲ್ ಗ್ಯಾಸ್. ಸೊ ಒಬೆ ಮಾಡದಿದ್ರೆ ಅದನ್ನ ಆಕ್ಚುಲಿ ರಿಯಲ್ ಗ್ಯಾಸ್ ಅಂತ ಕರಿತಿದ್ವಿ, ಅದನ್ನ ಅಥವಾ ನಾನ್ ಐಡಿಯಲ್ ಗ್ಯಾಸಸ್ ಅಂತಾನು ಕರಿಬಹುದು. ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಸೊ ಇಲ್ಲಿ ಅಲ್ಲಿ ಗ್ಯಾಸಸ್ ಬಗ್ಗೆ ಆಯ್ತು. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು? ಸೊಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಸೊ ಇಲ್ಲಿ ಸೊಲ್ಯೂಷನ್ ಬಗ್ಗೆ ಅಂದಾಗ ಈ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಡಿಸ್ಕಸ್ ಮಾಡಕ್ಕಿಂತ ಮುಂಚೆ ಒಂದು ಲಾ ಬಗ್ಗೆ ಕಲ್ತ್ಕೊ ಬಂದ್ವಿ. ಯಾವ ಲಾ ಅದು? ಈ ಐಡಿಯಲ್ ಮತ್ತೆ ನಾನ್ ಐಡಿಯಲ್ ಸೊಲ್ಯೂಷನ್ ಬರಕ್ಕಿಂತ ಮುಂಚೆ ನಾನೊಂದು ಲಾ ಬಗ್ಗೆ ಮಾತಾಡಿದ್ದೆ. ಅದು ಸೊ ಅಷ್ಟೇ ಮುಗೀತು. ಐಡಿಯಲ್ ಸೊಲ್ಯೂಷನ್ಸ್ ಆಲ್ವೇಸ್ obeys Raoult's law. Okay, at all
ಟೆಂಪರೇಚರ್. ಅದೇ ರೀತಿ ನಾನ್ ಐಡಿಯಲ್ ಬಂದ್ರೆ ಏನ್ ಬರಿಬೇಕು? Doesn't Does obey. not obey. Yes. Does not obey Raoult's law at all temperatures. ಓಕೆ. ಸೊ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಅಂದ್ರೆ ಅಷ್ಟೇ ನೀವು ನೆನ್ಪಿಟ್ಕೋಬೇಕಾಗಿರೋದು, ಡೆಫಿನೇಷನ್ ಅಷ್ಟೇ. ಬಟ್ ಅದ್ರ ಇನ್ ಡೆಪ್ತ್ ಹೋದ್ರೆ ಇನ್ನು ತುಂಬಾ ಇದೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ. ಸೊ ಐಡಿಯಲ್ ಗ್ಯಾಸಸ್ ಅಂದ್ರೆ ದೇ ಆರ್ ನಥಿಂಗ್ ಬಟ್ ದೇ ಆರ್ ಸಾರಿ ಐಡಿಯಲ್ ಸೊಲ್ಯೂಷನ್ಸ್ ಅಂದ್ರೆ ದೇ ಒಬೇ Raoult's law at all temperature, ದೇ ಆರ್ ಐಡಿಯಲ್. ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂದ್ರೆ ಇಟ್ ಡಸ್ ನಾಟ್ ಒಬೇ Raoult's law. ಓಕೆ. ಸೊ ವಿಲ್ ಸಿ ಸಮ್ ಆಫ್ ದ properties of ideal and non-ideal solution ಇಲ್ಲಿ. So first what I am going to take two solutions. ಒಂದು ಕಂಟೈನರ್ ಅಲ್ಲಿ ಒಂದು ಲಿಕ್ವಿಡ್ A, ಇನ್ನೊಂದು ಲಿಕ್ವಿಡ್ B. Okay. So let V1 be the volume of liquid A, let V2 be the volume of liquid B. So ಎರಡನ್ನು ಕಂಬೈನ್ ಮಾಡಿದ್ರೆ ಏನು ಬರುತ್ತೆ ನಮಗೆ? Solution ಬರುತ್ತೆ which is of A plus B. This is VF. VF is the final volume. Okay. So therefore VF is equal to V1 plus V2. Okay. ಅಂದ್ರೆ ವಾಲ್ಯೂಮ್ ಆಫ್ ಕಂಟೈನರ್ ಲಿಕ್ವಿಡ್ A ಎಷ್ಟಿದೆಯೋ ಅದು ಮತ್ತೆ ವಾಲ್ಯೂಮ್ ಆಫ್ ಲಿಕ್ವಿಡ್ B ಅವೆರಡು V1 and V2 ಅವೆರಡನ್ನ ಆಡ್ ಮಾಡಿದಾಗ ಫೈನಲ್ ವಾಲ್ಯೂಮ್ ನಮಗೆ VF ಸಿಗುತ್ತೆ. ಓಕೆ. ಇಲ್ಲಿ ಇಫ್ ಫೈನಲ್ ವಾಲ್ಯೂಮ್ ಏನಿದೆ ಆ ಫೈನಲ್ ವಾಲ್ಯೂಮ್ ಮತ್ತೆ ಇವೆರಡರದು ಸಮ್ ಇವೆರಡೂ ಕೂಡ ಈಕ್ವಲ್ ಆದ್ರೆ ಅವಾಗ ಅದು ಯಾವ ಸೊಲ್ಯೂಷನ್? ಐಡಿಯಲ್ ಸೊಲ್ಯೂಷನ್. ನೆನ್ಪಿಟ್ಕೊಳ್ಳಿ. ಹೆಂಗೆ ಸರ್ ಈಕ್ವಲ್ ಆಗಲ್ಲ? ಅದು ಈಕ್ವಲ್ ಆಗ್ಲೇಬೇಕಲ್ಲ. ನಾನು ಯಾವುದೇ ಒಂದು 50 ml ಅಥವಾ ಲೆಟ್ಸೆ ಒಂದು ಗ್ಲಾಸ್ ಆಫ್ ಮಿಲ್ಕ್ ನ ಇನ್ನೊಂದು ಗ್ಲಾಸ್ ಆಫ್ ಮಿಲ್ಕ್, ಎರಡು ಗ್ಲಾಸ್ ಆಫ್ ಮಿಲ್ಕ್ ಹ್ಯಾವಿಂಗ್ ಸೇಮ್ ವಾಲ್ಯೂಮ್, ಅದೆರಡು ನಾವು ಮಿಕ್ಸ್ ಮಾಡಿದ್ರೆ ದ ಫೈನಲ್ ವಾಲ್ಯೂಮ್ ಶುಡ್ ಬಿ ಸೇಮ್ ಅಲ್ವಾ ಅನ್ನೋದಾದ್ರೆ ವಿಲ್ ಸಿ ವೇರ್ ಅಂಡ್ ವೆನ್ ಅಂಡ್ ಹೌ ದ ಫೈನಲ್ ವಾಲ್ಯೂಮ್ ವೇರೀಸ್. ಸೊ ಆಕ್ಚುಲಿ ನಮ್ಗೆ ನ್ಯಾಚುರಲ್ ಆಗಿ ಗೊತ್ತು, 5 ಲೀಟರ್ ವಾಟರ್ ಇನ್ನೊಂದು ಟ್ಯಾಂಕ್ ಅಲ್ಲಿ 5 ಲೀಟರ್ ವಾಟರ್ ಎರಡನ್ನೂ ತಗೊಂಡು ಮಿಕ್ಸ್ ಮಾಡಿದ್ರೆ ಅದು 10 ಲೀಟರ್ ಆಗ್ಲೇಬೇಕಲ್ಲ. ಹೌ ಕಮ್ ದ ಫೈನಲ್ ವ್ಯಾಲ್ಯೂ ವೇರಿ ಅಂತ ನೀವು ಯೋಚನೆ ಮಾಡ್ತಿದ್ರೆ ದಟ್ ವಿಲ್ ವೇರಿ ಡೆಫಿನೆಟ್. ಸೊ ವಿಲ್ ಸಿ ಹೌ ದಟ್ ವಿಲ್ ವೇರಿ. ಅಂದ್ರೆ ಈಗ ಡೆಲ್ಟಾ ವಿ ಮಿಕ್ಸ್, ಡೆಲ್ಟಾ ವಿ ಮಿಕ್ಸ್ ಅಂದ್ರೆ ಏನು? V1 ಮತ್ತೆ V2 ಎರಡನ್ನು ಮಿಕ್ಸ್ ಮಾಡಿದಾಗ ಯಾವುದೇ ರೀತಿಯಾದ ಚೇಂಜಸ್ ಇಲ್ಲದೆ ಹೋದ್ರೆ ಫೈನಲ್ ವಾಲ್ಯೂಮ್ ಅಲ್ಲಿ, ಅವಾಗ ಡೆಲ್ಟಾ ವಿ ಮಿಕ್ಸ್ ಏನಾಗಿರ್ತದೆ? ಈಕ್ವಲ್ ಟು 0 ಆಗಿರುತ್ತೆ. ಆ ಸೊಲ್ಯೂಷನ್ ಏನಂತ ಕರೀತೀರಾ? ಐಡಿಯಲ್ ಸೊಲ್ಯೂಷನ್ ಅಂತ ಕರೀತೀರಾ. ಅರ್ಥ ಆಗ್ತಿದೆ ಹೇಳ್ತಾರಲ್ಲ? So that is ideal solution. So where volume of ಎರಡು ಒಂದು ಸಾಲ್ಯೂಟ್ ಅಥವಾ ಸಾಲ್ವೆಂಟ್ ಎರಡೂ ವಾಲ್ಯೂಮ್ ಆಡ್ ಮಾಡಿದಾಗ ನಿಮಗೆ ಫೈನಲ್ ವಾಲ್ಯೂಮ್ ಆಗಿ ಸೊಲ್ಯೂಷನ್ ಮಾಡಿದಾಗ ನಿಮಗೆ ಅದರದ್ದು ವಾಲ್ಯೂಮ್ ಸೇಮ್ ಇರಬೇಕು. ಸೊ ಅಂದ್ರೆ ಡೆಲ್ಟಾ ವಿ ಮಿಕ್ಸ್ ಏನಾಗಿರ್ಬೇಕು? 0 ಇರಬೇಕು. ರಿಮೆಂಬರ್. ಕ್ಲಿಯರ್? ಅಭಿಷೇಕ್ ಜಿ ಅರ್ಥ ಆಯ್ತಾ? Okay. So next, after delta V mix, so next what you are going to do? Puna, just clear this. I have this. I'll clear this part. Okay.
ಸೊ ಒಂದು ನಮಗೆ ಗೊತ್ತಾಗಿದೆ ಡೆಲ್ಟಾ ವಿ ಮಿಕ್ಸ್ ಇಸ್ ಈಕ್ವಲ್ ಟು 0 ಇದ್ರೆ ಐಡಿಯಲ್ ಅಂತ. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಐ ಆಮ್ ಟಾಕಿಂಗ್ ಅಬೌಟ್ ಇಂಟರಾಕ್ಷನ್ಸ್. ಓಕೆ, ಇಂಟರಾಕ್ಷನ್ಸ್ ಯಾವ್ಯಾವ ಮಧ್ಯ? ಈಗ ಲಿಕ್ವಿಡ್ ಎ ತಗೊಂಡ್ರೆ ಅದರಲ್ಲಿ ಎ ಮತ್ತೆ ಎ ಮಧ್ಯೆ ಇಂಟರಾಕ್ಷನ್ ಇರುತ್ತಾ? ಇರುತ್ತೆ. ಅದೇ ರೀತಿ ಲಿಕ್ವಿಡ್ ಬಿ ತಗೊಂಡ್ರೆ ಇದರಲ್ಲಿ ಬಿ ಮತ್ತೆ ಬಿ ಮಧ್ಯೆ ಇಂಟರಾಕ್ಷನ್ ಇರುತ್ತೆ. ಕ್ಲಿಯರ್? ಈಗ ಇವೆರಡೂ ಸೇರ್ಕೊಂಡು ನಿಮ್ಗೆ ಏನ್ ಫಾರ್ಮೇಶನ್ ಮಾಡ್ತಿದೆ? ಎ ಬಿ ನ ಫಾರ್ಮೇಶನ್ ಮಾಡ್ತಿದೆ, ಹೌದಾ? ಸೊ ಈಗ ಎ ಬಿ ಬರ್ಬೇಕು ಅಂದ್ರೆ ಎ ಬಾಂಡ್ ಮತ್ತೆ ಬಿ ಬಿ ಬಾಂಡ್ ಬ್ರೇಕ್ ಆಗ್ಬೇಕಾ ಇಲ್ವಾ? ಬ್ರೇಕ್ ಆಗ್ಬೇಕು ಅಲ್ವಾ? ಸೊ ಬ್ರೇಕ್ ಆದಾಗ ಹೀಟ್ ಏನಾಗುತ್ತೆ? ಲಿಬರೇಟ್ ಅಬ್ಸಾರ್ಬ್? ಬ್ರೇಕ್ ಆಗೋದಕ್ಕೆ ಲಿಬ್ರೇಟ್. ಈಗ ಎ ಮತ್ತೆ ಎ ಬಾಂಡ್ ಇದೆ. ಸರ್ ಅಬ್ಸರ್ವ್ ಆಗುತ್ತೆ. ಎ ಮತ್ತೆ ಎ ಬಾಂಡ್, ಈ ಬಾಂಡ್ ನ ಬ್ರೇಕ್ ಮಾಡ್ಬೇಕು. ಎನರ್ಜಿ ನೀವು ಕೊಡ್ತೀರಾ, ಹಂಗೆ ಬ್ರೇಕ್ ಆಗುತ್ತೆ. ಸರ್ ನಾವ್ ಎನರ್ಜಿ ಕೊಡ್ಬೇಕು. ಅಂದ್ರೆ ಎನರ್ಜಿ ಅಬ್ಸರ್ವ್ ಮಾಡ್ತಿದೆ ಅಂತ ಅರ್ಥನಾ? ಓಕೆ. ಸೊ ಎರಡು ಕೇಸಲ್ಲಿ ಎನರ್ಜಿ ಕೊಡ್ಬೇಕು ತಾನೆ? ಅಂದ್ರೆ ಇಲ್ಲೂ ಕೊಡ್ಬೇಕು, ಇಲ್ಲೂ ಕೊಡ್ಬೇಕು, ಹೌದಾ? ಸೊ ನಾನು ಇಲ್ಲಿ ಹೀಟ್ ಅಬ್ಸಾರ್ಬ್ ಮತ್ತೆ ಇಲ್ಲೂ ಮತ್ತೆ ಹೀಟ್ ಅಬ್ಸಾರ್ಬ್. ಎರಡು ಕೇಸಲ್ಲಿ ಬಾಂಡ್ ಬ್ರೇಕಿಂಗ್ ಆಗ್ತಿತ್ತು, ಅದಕ್ಕೆ ಹೀಟ್ ಅಬ್ಸಾರ್ಬ್ ಆಯ್ತು. ಈಗ ಇಲ್ಲೇನಾಗ್ತಿದೆ? ಬಾಂಡ್ ಫಾರ್ಮೇಶನ್ ಬ್ರೇಕಿಂಗ್? ಓಕೆ, ಫಾರ್ಮೇಶನ್ ಅಲ್ಲಿ ಹೀಟ್ ಏನಾಯ್ತು? ಲಿಬ್ರೇಟ್ ಆಗುತ್ತೆ. ಲಿಬ್ರೇಟ್. ಓಕೆ. ಸೊ ಈ ಕೇಸಲ್ಲಿ ಹೀಟ್ ರಿಲೀಸ್ಡ್ ಅಂತ ಬರೀತೀವಿ ಅಥವಾ ಲಿಬರೇಟೆಡ್ ಅಂತ ಬರೀತೀವಿ. ಹೀಟ್ ರಿಲೀಸ್. ಓಕೆ, ಯಾಕೆ? ಬಾಂಡ್ ಫಾರ್ಮೇಶನ್ ಆಗ್ತಿದೆ. ಸೊ ಬಾಂಡ್ ಫಾರ್ಮೇಶನ್ ಆಗ್ತಿರೋದ್ರಿಂದ ಹೀಟ್ ರಿಲೀಸ್ ಆಗುತ್ತೆ. ಓಕೆ. ಸೊ ಇವಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು? ಇಲ್ಲಿ ಎಷ್ಟು ಅಮೌಂಟ್ ಆಫ್ ಹೀಟ್ ಅಬ್ಸರ್ವ್ ಆಗಿದೆ, ಇಲ್ಲಿ ಎಷ್ಟು ಅಮೌಂಟ್ ಆಫ್ ಹೀಟ್ ಅಬ್ಸರ್ವ್ ಆಗಿದೆ. ಎರಡೂ ಕಡೆ ಆ ಹೀಟ್ ಅಬ್ಸರ್ವ್ ಆಗಿರುವಂತದ್ದು ಅಷ್ಟೇ ಅಮೌಂಟ್ ಆಫ್ ಹೀಟ್ ಇಲ್ಲಿ ರಿಲೀಸ್ ಆಗ್ತಿದ್ಯಾ? ಓಕೆ. ಇಫ್ ಹಿಯರ್ 50 ಜೌಲ್ಸ್ ಆಫ್ ಹೀಟ್ ಆಗಿ ಇಲ್ಲೂ 50 ಜೌಲ್ಸ್ ಆಫ್ ಹೀಟ್ ಆಗಿ ಇಲ್ಲಿ ರಿಲೀಸ್ ಆಗುವಂತ ಹೀಟ್ ಕೂಡ 50 ಜೌಲ್ಸ್ ಆಗಿದೆ. ಅರ್ಥ ಆಗ್ತಿದ್ಯಾ? ಓಕೆ. ಸೊ ಅವಾಗ ಏನಾಗುತ್ತೆ? ದಿಸ್ ವಿಲ್ ಬಿ ಐಡಿಯಲ್. ಕ್ಲಿಯರ್ ಆಯ್ತಾ? Yes, sir. If same amount of heat is absorbed and same amount of heat is released, then that kind of solution is no solution. Ideal solution. So therefore delta H is enthalpy. So delta H mix ಏನಾಗಿರ್ಬೇಕು ಇಲ್ಲಿ? 0. Very good. It should be 0. ಹಾಗಾದ್ರೆ ನಮ್ಗೆ ಇನ್ನೊಂದು ವ್ಯಾಲ್ಯೂ ಸಿಕ್ತು, ಡೆಲ್ಟಾ H ಮಿಕ್ಸ್ ಇಸ್ ಈಕ್ವಲ್ ಟು 0 ಅಂತ. ಗೊತ್ತಾಗಿದೆ ಈಗ? ಇದು ಅಬೌಟ್ ಇಂಟರಾಕ್ಷನ್. ಇವೆಲ್ಲ ಏನು ಸಿಂಗಲ್ ಪಾಯಿಂಟ್ ಹೇಳ್ತಿದ್ದೀನಿ. ಇಂಟರಾಕ್ಷನ್ ಆಗ್ಬೋದು, ವಾಲ್ಯೂಮ್ ಬಗ್ಗೆ ಆಗ್ಬೋದು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅದ್ರ ಮೇಲೆ ಡೌಟ್ ಬರುತ್ತೆ, ಯಾಕಂದ್ರೆ ನೆಕ್ಸ್ಟ್ ಅದ್ರದ್ದು ಬಗ್ಗೆನೇ ಜಾಸ್ತಿ ಡಿಸ್ಕಸ್ ಮಾಡ್ಬೇಕು. ಅದಕ್ಕೆ ಅದನ್ನ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ನಿಮ್ಗೆ ಕರೆಕ್ಟ್ ಆಗಿ ಅರ್ಥ ಆಗ್ಬೇಕು. ಸೊ ಇಂಟ್ರಡಕ್ಷನ್ ಬಗ್ಗೆ ಕ್ಲಿಯರ್ ಆಯ್ತಾ? ಇಂಟ್ರಾಕ್ಷನ್ ಬಗ್ಗೆ? Yes, sir. ಓಕೆ. ಸೊ ಈ ಇಂಟ್ರಾಕ್ಷನ್ ಮುಗೀತು. ಸೊ ನೆಕ್ಸ್ಟ್ ಆಫ್ಟರ್ ಇಂಟ್ರಾಕ್ಷನ್ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ಅಗೇನ್ ಒಂದು ಇಂಟ್ರಾಕ್ಷನ್ ಬಗ್ಗೆನೆ. ಬಟ್ ಇಲ್ಲಿ ಇಂಟ್ರಾಕ್ಷನ್ ಯಾವ ಟೈಪ್ ಆಗುತ್ತೆ ಅಂದ್ರೆ, ಈಗ ಎ ಮತ್ತೆ ಎ ಮತ್ತೆ ಬಿ ಮತ್ತೆ ಬಿ ಇವೆರಡರದು ಇಂಟರಾಕ್ಷನ್ ವೀಕ್ ಆಗಿದ್ರೆ, ಇವೆರಡರದು ಇಂಟರಾಕ್ಷನ್ ವೀಕ್ ಆಗಿದ್ದು ಇವೆರಡದು ಇಂಟರಾಕ್ಷನ್ ಗಿಂತ ಎ ಮೈನಸ್ ಬಿ ಇಂಟರಾಕ್ಷನ್
ಎ ಮೈನಸ್ ಬಿ ಇಂಟ್ರಾಕ್ಷನ್ ಸ್ಟ್ರಾಂಗ್ ಆಗಿದ್ರೆ, ಓಕೆ, ಸೊ ಎ ಮೈನಸ್ ಬಿ ಇಂಟ್ರಾಕ್ಷನ್ ಸ್ಟ್ರಾಂಗ್ ಆಗಿದ್ರೆ, ವಿಚ್ ಮೀನ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ಮೋರ್. ಯಾವ್ದ್ರಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಇವಾಗ? A minus B. ಅಂದ್ರೆ ಸೊಲ್ಯೂಷನ್ ಅಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಇದೆ ಇಲ್ಲಿ. ಕ್ಲಿಯರಾ? ಓಕೆ, ಸೊ ಎ ಮತ್ತೆ ಎ ಮಧ್ಯೆ ಇರುವಂತ ಇಂಟ್ರಾಕ್ಷನ್ ಮತ್ತೆ ಬಿ ಮತ್ತೆ ಬಿ ಮಧ್ಯೆ ಇರುವಂತ ಇಂಟ್ರಾಕ್ಷನ್ ವೀಕ್. ಎರಡರಲ್ಲೂ ಇಂಟ್ರಾಕ್ಷನ್ ವೀಕ್ ಇದೆ. ಬಟ್ ಅವೆರಡನ್ನು ಕಂಬೈನ್ ಮಾಡಿದಾಗ ಆ ಇಂಟ್ರಾಕ್ಷನ್ ಏನಾಯ್ತು ಇಲ್ಲಿ ತುಂಬಾ ಜಾಸ್ತಿ ಆಯ್ತು. ಸೊ ದಟ್ ಇಂಟ್ರಾಕ್ಷನ್ ಇಸ್ ವೆರಿ ಸ್ಟ್ರಾಂಗ್. ಇಂಟ್ರಾಕ್ಷನ್ ಯಾವಾಗ ಜಾಸ್ತಿ ಆಗುತ್ತೆ? ವೆನ್ ದೇ ಹ್ಯಾವ್ ಮೋರ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಲ್ಲಿ ಜಾಸ್ತಿ. ಸೊ ಎಲ್ಲಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ? ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಇಸ್ ಮೋರ್ ಇನ್ ಸೊಲ್ಯೂಷನ್. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದಾಗ ಮಾಲಿಕ್ಯೂಲ್ಸ್ ಏನಾಗುತ್ತೆ? ಮಾಲಿಕ್ಯೂಲ್ಸ್ ವಿಲ್ ಕಮ್ ಕ್ಲೋಸರ್, ರೈಟ್? Yes, sir. ಸೊ ಯಾವಾಗ ಮಾಲಿಕ್ಯೂಲ್ಸ್ ತುಂಬಾ ಹತ್ರ ಬರುತ್ತೆ, ವಾಲ್ಯೂಮ್ ಏನಾಯ್ತು? Less, sir. ವಾಲ್ಯೂಮ್ ಡಿಕ್ರೀಸ್ ಆಯ್ತು. ವಾಲ್ಯೂಮ್ ಡಿಕ್ರೀಸ್ ಆದಾಗ ಈ ಒಂದು ಸೊಲ್ಯೂಷನ್ ಐಡಿಯಲ್ ನಾನ್ ಐಡಿಯಲ್? ನಾನ್ ಐಡಿಯಲ್. ಅಂದ್ರೆ ಡೆಲ್ಟಾ ವಿ ಮಿಕ್ಸ್ ಲೆಸ್ ದನ್ 0 ಅಂತ ತಾನೆ? Yes, sir. ಸೊ ಈ ಸೊಲ್ಯೂಷನ್ ಏನಾಯ್ತು ಇಲ್ಲಿ? Non-ideal. ನಾನ್ ಐಡಿಯಲ್. ಈಗ ಇದೇ ಒಂದು ಸೊಲ್ಯೂಷನ್ ಐಡಿಯಲ್ ಆಗ್ಬೇಕು ಅಂದ್ರೆ ನಿಮ್ಗೆ ಏನಾಗ್ಬೇಕು? ಇಂಟ್ರಾಕ್ಷನ್ Less ಇರ್ಬೇಕು. ಎಲ್ಲಿ ಲೆಸ್? In the solution. Solution ಅಲ್ಲಿ. ಸೊಲ್ಯೂಷನ್ ಲೆಸ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು? Force of attraction ಹಾ, ಕಡಿಮೆ ಇರ್ಬೇಕು. ಕಡಿಮೆ ಇರ್ಬೇಕು. ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗ್ಬೇಕು ಅಂದ್ರೆ ಏನಾಗ್ಬೇಕು? Weak ಯಾವ್ದ್ರದ್ದು ಇಂಟ್ರಾಕ್ಷನ್ ವೀಕ್ ಆಗ್ಬೇಕು? Solution. ಹಾ, ಸೊಲ್ಯೂಷನ್ ಇಂಟ್ರಾಕ್ಷನ್ ವೀಕ್ ಆದ್ರೆ ಎ ಮತ್ತೆ ಎ ಇಂಟ್ರಾಕ್ಷನ್, ಬಿ ಮತ್ತೆ ಬಿ ಇಂಟ್ರಾಕ್ಷನ್ ಈಕ್ವಲ್ ಆಗುತ್ತಾ? Yes, sir. ಸೊ ಈಕ್ವಲ್ ಆದಾಗ ಸೊಲ್ಯೂಷನ್ ಏನಾಯ್ತು? Ideal. ಅಷ್ಟೇ. ಅಂದ್ರೆ ನಿಮಗೆ ಎ ಮತ್ತೆ ಎ ಅಲ್ಲಿ, ಬಿ ಮತ್ತೆ ಬಿ ಅಲ್ಲಿ ಇರುವಂತಹ ಇಂಟ್ರಾಕ್ಷನ್ ಅವೆರಡನ್ನು ಕಂಬೈನ್ ಮಾಡಿದಾಗ ಸೊಲ್ಯೂಷನ್ ಸ್ಟೇಟ್ ಬರುವಂತ ಇಂಟ್ರಾಕ್ಷನ್ ಎರಡು ಏನಾಗಿರ್ಬೇಕು? ಸೇಮ್ ಇರ್ಬೇಕು. ಸೊ ಅವೆರಡು ಇಂಟ್ರಾಕ್ಷನ್ ಸೇಮ್ ಇದ್ರೆ ಅದು ಐಡಿಯಲ್ ಸೊಲ್ಯೂಷನ್ ಆಗುತ್ತೆ. ಸೇಮ್ ಇಲ್ಲ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ Non-ideal. ಅರ್ಥ ಆಗಿದೆ ಇದು? ಸೊ ಇದು ನಾನು ಏನು 3 ಪಾಯಿಂಟ್ ಹೇಳಿದೆ ಅಂದ್ರೆ, ಒಂದು ವಾಲ್ಯೂಮ್, ಇನ್ನೊಂದು ಎಂಥಾಲ್ಪಿ, ಇನ್ನೊಂದು ಇಂಟ್ರಾಕ್ಷನ್. ಈ 3 ಪಾಯಿಂಟ್ ನಿಮ್ಗೆ ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಹೇಳ್ಬಿಡ್ಬೋದು. ಕೇಳ್ತಾರೆ 2 marks ಗೆ, ವೆರಿ ಇಂಪಾರ್ಟೆಂಟ್ ಕ್ವಶನ್, ಡಿಫರೆನ್ಶಿಯೇಟ್ ಬಿಟ್ವೀನ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಅಂತ. ಸೊ ಈಸಿಯಾಗಿ ನೀವು ಅದನ್ನ ಆನ್ಸರ್ ಮಾಡ್ಬೋದು. ಓಕೆ, ಸೊ ಇದನ್ನ ನೆನ್ಪಿಟ್ಕೋಬೇಕು. ಕ್ಲಿಯರ್ ಆಗಿದ್ಯಾ? Okay, if all the interaction is same, then there will be no changes, alva? A ಮತ್ತೆ A ದ ಇಂಟರಾಕ್ಷನ್, B ಮತ್ತೆ B ದ ಇಂಟರಾಕ್ಷನ್, A ಮತ್ತೆ B ದ ಇಂಟರಾಕ್ಷನ್, ಇವೆಲ್ಲ ಇಂಟರಾಕ್ಷನ್ ಸೇಮ್ ಇದ್ರೆ ಏನಾದ್ರೂ ಚೇಂಜಸ್ ಆಗುತ್ತಾ? No, sir. No, there will be no change in the volume, there will be no change in the enthalpy. So ಎಲ್ಲದಕ್ಕೂ ಇಲ್ಲಿ ರೆಸ್ಪಾನ್ಸಿಬಲ್ ಯಾವುದು? ಇಂಟರಾಕ್ಷನ್. How they are interacting ಅನ್ನೋದೇ ಇಲ್ಲಿ ರೆಸ್ಪಾನ್ಸಿಬಲ್. ಸೊ ಅಲ್ಲಿ ನಿಮ್ ಅದರಿಂದ ನಿಮ್ಗೆ ವೇರಿಯೇಷನ್ ಆಗುತ್ತೆ, ವೆದರ್ ಇಟ್ಸ್ ಗೋಯಿಂಗ್ ಟು ಬಿ ಐಡಿಯಲ್ ಆರ್ ವೆದರ್ ಇಟ್ಸ್ ಗೋಯಿಂಗ್ ಟು ಬಿ ನಾನ್ ಐಡಿಯಲ್ ಸೊಲ್ಯೂಷನ್. ಓಕೆ, ಸೊ ದಟ್ ಈಸ್ ಅಬೌಟ್ ಐಡಿಯಲ್ ಅಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ನಾನು ನಾನ್ ಐಡಿಯಲ್ ಬಗ್ಗೆ ಹೇಳಿಲ್ಲ, ಐ ಟೋಲ್ಡ್ ಓನ್ಲಿ ಅಬೌಟ್ ದ ಐಡಿಯಲ್. ಸೊ ಯು ವಿಲ್ ಗೆಟ್ ದ ಐಡಿಯಾ ಆಫ್ ನಾನ್ ಐಡಿಯಲ್ from the ideal. ಗೊತ್ತಾಗಿದ್ಯಾ? Yes, sir. ಓಕೆ, ಸೊ ಈಗ ಇಲ್ಲಿ ನಮ್ಗೆ ಡೆಲ್ಟಾ ಎಚ್ ಡೆಲ್ಟಾ ಬಿ ಸಿಕ್ತು. ದೆನ್ ವಾಟ್ ಅಬೌಟ್ ಡೆಲ್ಟಾ ಎಸ್ ಮಿಕ್ಸ್ ಅಂಡ್ ವಾಟ್ ಅಬೌಟ್ ಡೆಲ್ಟಾ ಜಿ ಮಿಕ್ಸ್? ಸೊ ಡೆಲ್ಟಾ ಎಸ್ ಏನು? Randomness. ಎಂಟ್ರೋಪಿ. ಡೆಲ್ಟಾ ಜಿ ಫ್ರೀ ಎನರ್ಜಿ. ಸೊ ಈಗ ಡೆಲ್ಟಾ ಎಸ್ ಏನಾಗುತ್ತೆ ನೀವೇ ಹೇಳಿ ನನಗೆ.
ಎಂಟ್ರೋಪಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಸಾಲಿಡ್ ಇದೆ ನಿಮ್ಮ ಹತ್ರ, ಲಿಕ್ವಿಡ್ ಇದೆ ನಿಮ್ಮ ಹತ್ರ, ಗ್ಯಾಸ್ ಇದೆ ಅಲ್ವಾ? ಅದ್ರ ಮೇಲೆ ನಿಮಗೆ ಸ್ಟೇಟ್ ಮೇಲೆ ಯಾವ ಫಿಸಿಕಲ್ ಸ್ಟೇಟ್ ಅಲ್ಲಿ ಇದೆಯಾ ಅಥವಾ ಲಿಕ್ವಿಡ್ ಯಾವ ಫಿಸಿಕಲ್ ಸ್ಟೇಟ್ ಇದೆ ಅನ್ನೋದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಬಟ್ ಇಫ್ ವಿ ಹ್ಯಾವ್ ಎಲ್ಲ ಇಲ್ಲಿ ನಾವು ಗ್ಯಾಸ್ ಅನ್ನು ಬಿಟ್ಬಿಡ್ಬೇಕು. ಇಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ನೆಗ್ಲೆಕ್ಟ್ ಸಾಲಿಡ್ ಆಲ್ಸೋ, ಬಟ್ ವಿ ಆರ್ ಹಿಯರ್ ಓನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದ ಸೊಲ್ಯೂಷನ್. ಸೊ ಸೊಲ್ಯೂಷನ್ ಅಲ್ಲಿ ಇಂಟರಾಕ್ಷನ್ ಹೇಗಾಗುತ್ತೆ? ಇಲ್ಲಿ ಸೊಲ್ಯೂಷನ್ ಅಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಜಾಸ್ತಿ ಇರುತ್ತಾ, ಇಲ್ಲ ಲಿಕ್ವಿಡ್ ಎ ಅಲ್ಲಿ ಪಾರ್ಟಿಕಲ್ಸ್ ಮತ್ತೆ ಲಿಕ್ವಿಡ್ ಬಿ ಸಪರೇಟ್ಲಿ ಪಾರ್ಟಿಕಲ್ಸ್ ಜಾಸ್ತಿ ಇರುತ್ತಾ? ಸರ್ ಸೊಲ್ಯೂಷನ್ ಅಲ್ಲಿ ಪಾರ್ಟಿಕಲ್ಸ್ ಜಾಸ್ತಿ. Solution ಅಲ್ಲಿ number of particles will be more, therefore entropy is going to depend upon the number of particles here. ಅರ್ಥ ಆಗ್ತಿದ್ಯಾ? ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಜಾಸ್ತಿ ಆದ್ರೆ ಎಂಟ್ರೋಪಿ ಕೂಡ ಜಾಸ್ತಿ ಆಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಎಂಟ್ರೋಪಿ ಆಲ್ವೇಸ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ ಸೊಲ್ಯೂಷನ್ ಗೆ ಅಂತ ಬಂದಾಗ ಸೊಲ್ಯೂಷನ್ ಅಲ್ಲಿ ಆಬ್ವಿಯಸ್ಲಿ ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ದೇರ್ಫೋರ್ ಎಂಟ್ರೋಪಿ ಏನಾಗುತ್ತೆ? ಮೋರ್. ಈಗ ಇಂಟ್ರಾಕ್ಷನ್ ವೀಕ್ ಅಂದ್ಬಿಟ್ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಕಮ್ಮಿ ಆಗುತ್ತಾ? ಪಾರ್ಟಿಕಲ್ಸ್ ಅಷ್ಟೇ ಇರುತ್ತೆ ಅಲ್ವಾ? So therefore whether it is ideal or whether it is a non-ideal, delta x mix always remains same. Andre it always depends on the number of particles. Andre it always increases. ಯಾಕಂದ್ರೆ ನೀವು ಸೊಲ್ಯೂಷನ್ ಮಾಡ್ತಿದ್ದೀರಾ ಅಂದ್ರೆ ಪಾರ್ಟಿಕಲ್ಸ್ ಜಾಸ್ತಿ ಆಗೇ ಆಗುತ್ತೆ. ಸೊ ಪಾರ್ಟಿಕಲ್ಸ್ ಜಾಸ್ತಿ ಆಗೇ ಆಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗೇ ಆಗುತ್ತೆ. ಕ್ಲಿಯರ್ ಆಗಿದ್ಯಾ? ಅರ್ಥ ಆಯ್ತಾ? ಅರ್ಥ ಆಗಿದ್ಯಾ? ಕೇಳಿಸ್ತೇನೆ ನಾನು ಹೇಳ್ತಿರೋದು? Yes sir. Yes sir. ಸೊ ಅದೇ ರೀತಿ ಡೆಲ್ಟಾ ಜಿ ಬಂದ್ರೆ, ಸೊ ಡೆಲ್ಟಾ ಜಿ ಅಲ್ಲಿ ಏನಾಗುತ್ತೆ? ಈಗ ಡೆಲ್ಟಾ ಜಿ ಸ್ಪಾಂಟೇನಿಯಸ್ ಆಗ್ಬೇಕು. ಡೆಲ್ಟಾ ಜಿ ಸ್ಪಾಂಟೇನಿಯಸ್ ಅಂದ್ರೆ ಆಗ್ಬೇಕು ಅಂದ್ರೆ ಏನಾಗಿರ್ಬೇಕು? ನೆಗೆಟಿವ್ ಆಗಿರ್ಬೇಕು. ನೆಗೆಟಿವ್ ಅಂದ್ರೆ ಲೆಸ್ ದನ್ 0 ಆಗಿರ್ಬೇಕಾ? ಸೊ ಈ ಲಿಕ್ವಿಡ್ ಎ ಮತ್ತೆ ಲಿಕ್ವಿಡ್ ಬಿ ನ ಮಿಕ್ಸ್ ಮಾಡುವಂತದ್ದು ಯಾವತ್ತೂ ಏನಾಗಿರ್ತದೆ? ಸ್ಪಾಂಟೇನಿಯಸ್ ತಾನೆ ಅಲ್ವಾ? So whether it is ideal or whether it is a non-ideal, always delta G mix is less than 0 and delta S will be always increase. So ಇವೆರಡು ಕಾನ್ಸ್ಟೆಂಟ್ ನೆನ್ಪಿಟ್ಕೋಬೇಕು. ಡೆಲ್ಟಾ ಎಕ್ಸ್ ಮಿಕ್ಸ್ ಮತ್ತೆ ಡೆಲ್ಟಾ ಜಿ ಮಿಕ್ಸ್ ಬಗ್ಗೆ ಜಾಸ್ತಿ ಎಲ್ಲೂ ಕೇಳೋದಿಲ್ಲ, ಬಟ್ ಯು ಕ್ಯಾನ್ ಕೀಪ್ ದಟ್ ಪಾಯಿಂಟ್ಸ್ ಇನ್ ಯೋರ್ ಮೈಂಡ್. ಗೊತ್ತಾಗಿದ್ಯಾ?